ನಮಸ್ಕಾರ ಗೆಳೆಯರೇ. ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಒಂದು ಮಾತಿದೆ, ಶಕ್ತಿಶಾಲಿಗಳ ಜೊತೆ ಸಂಬಂಧ ಬೆಳೆಸೋದಕ್ಕಾಗಿ ಎಲ್ಲರೂ ಮುಗಿಬೀಳುತ್ತಾರೆ ಅಂತ. ಇವತ್ತು ಭಾರತದ ಪರಿಸ್ಥಿತಿಯೂ ಕೂಡ ಹಾಗೇನೇ ಇದೆ. ಬರೋಬ್ಬರಿ 19 ವರ್ಷಗಳ ಕಾಲ ಭಾರತದ ಕಡೆಗೆ ತಿರುಗಿಯೂ ನೋಡದ ಯುರೋಪ್ ಈಗ ದಿಢೀರ್ನೆ ಎಚ್ಚರಗೊಂಡು ಭಾರತದ ಜೊತೆ ಇತಿಹಾಸದ ಅತಿ ದೊಡ್ಡ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವುದಕ್ಕಾಗಿ ಮುಂದೆ ಬಂದಿದೆ. ಹಾಗೂ ಇದನ್ನು ಕೇವಲ ವ್ಯಾಪಾರ ಅನ್ನುವುದಕ್ಕೆ ಸಾಧ್ಯವಿಲ್ಲ, ಇದು ಯುರೋಪ್ನ ಭಯ. ಅಷ್ಟಕ್ಕೂ 19 ವರ್ಷಗಳ ನಂತರ ಯುರೋಪ್ಗೆ ಭಾರತದ ನೆನಪು ಆಗಿದೆ ಯಾಕೆ? ಇದರ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರ ಪಾತ್ರವೇನು? ಸೊ ಬನ್ನಿ ಗೆಳೆಯರೆ, ಈ ರೋಚಕ ಕಥೆಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಗೆಳೆಯರೆ, ತಡವಾದರೂ ಪರವಾಗಿಲ್ಲ, ದೃಢವಾಗಿರಲಿ ಅನ್ನೋ ಒಂದು ಮಾತಿದೆ. ಆದರೆ 19 ವರ್ಷಗಳ ಈ ತಡವನ್ನು ಬರೀ ತಡವಾಯಿತು ಅನ್ನೋಕ್ಕಾಗಲ್ಲ, ಇದನ್ನು ಭಯ ಅನ್ಬೇಕಾಗ್ತದೆ. ಹೌದು, 19 ವರ್ಷಗಳ ನಂತರ ಯಾರಾದರೂ ಡೀಲ್ ಅಥವಾ ಒಪ್ಪಂದಕ್ಕೆ ವಾಪಸ್ ಬರ್ತಿದ್ದಾರೆ ಅಂದರೆ ಅದು ಬರೀ ಡೀಲ್ ಅಲ್ಲ, ಅದರ ಹಿಂದೆ ಒಂದು ದೊಡ್ಡ ಅಂಜಿಕೆ ಇದೆ ಅಂದರ್ಥ. ಗೆಳೆಯರೇ, ಸುದ್ದಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಬದಲಾಗುತ್ತಿರುವ ಜಗತ್ತಿನಲ್ಲಿ ರಾಜಕೀಯದ ಬಣ್ಣಗಳು ಕೂಡ ಸಾವಿರ ರೀತಿಯಲ್ಲಿ ಬದಲಾಗ್ತಾ ಇವೆ. ಯಾರು ಭಾರತದ ಶಕ್ತಿಯನ್ನು ಗುರುತಿಸಿರ್ಲಿಲ್ವೋ ಅವರೆಲ್ಲರೂ ಇವತ್ತು ಭಾರತದ ಮುಂದೆ ಸಾಲಿನಲ್ಲಿ ಬಂದು ನಿಂತಿದ್ದಾರೆ. ಹಾಗೂ ಭಾರತದ ತಾಕತ್ತು ಎಂತಹದ್ದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೇನ್ ಬೇಕು ಹೇಳಿ? ಗೆಳೆಯರೆ, ನೀವು ಕೂಡ ಕೆಲವು ಸುದ್ದಿಯಲ್ಲಿ ಕೇಳಿರಬಹುದು, ಭಾರತ ಮತ್ತು ಯುರೋಪ್ ನಡುವೆ ಇತಿಹಾಸದ ಅತಿ ದೊಡ್ಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಲಿದೆ ಅಂತ. ಆದರೆ ಈ ದೊಡ್ಡ ಒಪ್ಪಂದದ ಹಿಂದೆ ಅಡಗಿರುವ ಅತಿ ದೊಡ್ಡ ಭಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಇದಕ್ಕಾಗಿ ಬರೋಬ್ಬರಿ 19 ವರ್ಷಗಳು ಕಳೆದು ಹೋದವು. ಇಷ್ಟು ವರ್ಷ ಯುರೋಪ್ ಸುಮ್ಮನೆ ಮಲಗಿತ್ತು. ಆದ್ರೆ ಈಗ ದಿಢೀರಂತ ಎದ್ದು ಭಾರತದ ಜೊತೆ ಇತಿಹಾಸದ ಅತಿ ದೊಡ್ಡ ಡೀಲ್ ಮಾಡುವುದಕ್ಕಾಗಿ ಯಾಕೆ ತಯಾರಾಗಿದೆ? ಗೆಳೆಯರೆ, ಈ ಇಡೀ ಕತೆ ಶುರುವಾಗಿದ್ದು ಜೂನ್ 28, 2007 ಬೆಲ್ಜಿಯಂನಲ್ಲಿ. ಈ ಒಪ್ಪಂದದ ಅಸಲಿ ಹೆಸರು BTIA ಅಂದ್ರೆ ಬ್ರಾಡ್ ಬೇಸ್ಡ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್. 2007 ಶುರುವಾದ ಈ ಮಾತುಕತೆ 2026 ಇತಿಹಾಸದ ಅತಿ ದೊಡ್ಡ ಒಪ್ಪಂದವಾಗ್ತದೆ ಅಂತ ಯಾರು ಕೂಡ ಊಹಿಸಿರ್ಲಿಲ್ಲ. ಯಾಕಂದ್ರೆ 2007 ಯುರೋಪ್ ಭಾರತಕ್ಕೆ ಅಷ್ಟೇನು ಮಹತ್ವ ಕೊಟ್ಟಿರಲಿಲ್ಲ. ಆದ್ರೆ ಇವತ್ತಿಗೆ ಅಂದ್ರೆ 2026 ಯುರೋಪ್ಗೆ ಇರುವ ಭಯ 2007 ಇರಲಿಲ್ಲ. ಹಾಗೇನೇ ಇಲ್ಲಿ ನಿಮಗೆ ಇನ್ನೊಂದು ಮುಖ್ಯವಾದ ವಿಷಯವನ್ನು ಹೇಳ್ತೀನಿ ಕೇಳಿ. ಭಾರತ ಮತ್ತು ಯುರೋಪ್ ನಡುವೆ ಈ ಒಪ್ಪಂದ ನಡೆಯೋದ್ರಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪಾತ್ರ ತುಂಬಾ ದೊಡ್ಡದಿದೆ. ಯಾಕಂದ್ರೆ ಒಂದ್ ವೇಳೆ ಈ ಟ್ರಂಪ್ ಯುರೋಪ್ಗೆ ಬೆದರಿಕೆ ಹಾಕದೆ ಹೋಗಿದ್ರೆ, ಗ್ರೀನ್ಲ್ಯಾಂಡ್ ಮೇಲೆ ಹಿಡಿತ ಸಾಧಿಸೋ ಪ್ಲಾನ್ ಮಾಡದೆ ಹೋಗಿದ್ರೆ, ಅಥವಾ ಯುರೋಪ್ ಮತ್ತು ಅಮೆರಿಕದ ನಡುವೆ ಟ್ಯಾರಿಫ್ ಯುದ್ಧ ಶುರುವಾಗದೆ ಹೋಗಿದ್ರೆ ಖಂಡಿತವಾಗ್ಲೂ 2026 ಈ ಒಪ್ಪಂದ ನಡೀತಾ ಇರಲಿಲ್ಲ. ಹಾಗೂ ಇದರ ಅರ್ಥ ಇಷ್ಟೇ, ಯುರೋಪ್ ಭಾರತದ ಕಡೆಗೆ ಬಗ್ಗಿರೋದು ಆಕಸ್ಮಿಕವೇನಲ್ಲ, ಇದು ಅವರ ರಣತಂತ್ರದ ಅನಿವಾರ್ಯತೆ, ಭೂ ರಾಜಕೀಯದ ಒತ್ತಡ ಮತ್ತು ಆರ್ಥಿಕವಾಗಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಪ್ರಯತ್ನದ ಫಲಿತಾಂಶ. ಹಾಗೇನೆ ಟ್ರಂಪ್ ಮತ್ತೆ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಯುರೋಪಿಯನ್ ದೇಶಗಳಿಗೆ ಈ 3 ಕಹಿ ಸತ್ಯಗಳು ಅರ್ಥ ಆಗಿವೆ. ಮೊದಲನೇ ಸತ್ಯ, ಟ್ರಂಪ್ಗೆ ಅಮೆರಿಕ ಫಸ್ಟ್, ಅವರಿಗೆ ಯುರೋಪಿಯನ್ ದೇಶಗಳ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಎರಡನೇ ಸತ್ಯ, ಅಮೆರಿಕ ನ್ಯಾಟೋ ಫಂಡಿಂಗ್ ವಿಚಾರದಲ್ಲಿ ಯುರೋಪ್ಗೆ ಕನ್ನಡಿ ತೋರಿಸಿದೆ. ನಮ್ಮ ದುಡ್ಡಿನಿಂದಲೇ ನ್ಯಾಟೋ ಬದುಕ್ತಾ ಇದೆ ಅಂತ ಟ್ರಂಪ್ ನೇರವಾಗಿ ಹೇಳಿದ್ದಾರೆ. ಮೂರನೇ ಸತ್ಯ, ಅಮೆರಿಕಾಗೀಗ ಯುರೋಪ್ ಬಗ್ಗೆ ಚಿಂತೆ ಇಲ್ಲ, ಅವರಿಗೆ ಅವರ ಅಮೆರಿಕನ್ ಮಾರುಕಟ್ಟೆಯೇ ಮುಖ್ಯವಾಗಿದೆ. ಸೊ ಈಗ ಯುರೋಪ್ಗೆ ಸ್ಪಷ್ಟವಾಗಿ ಅರ್ಥವಾಗಿದೆ, ಅಮೆರಿಕ ಇನ್ನು ಮುಂದೆ ನಮ್ಮ ರಕ್ಷಣೆಗಾಗಿ ಗ್ಯಾರಂಟಿ ಕೊಡಲ್ಲ ಅಂತ. ಹಾಗಾಗಿ ಯುರೋಪ್ ತನ್ನದೇ ಆದ ಆರ್ಥಿಕ ಮತ್ತು ಆಯಕಟ್ಟಿನ ಬೆಂಬಲವನ್ನ ರೆಡಿ ಮಾಡಿಕೊಳ್ಳಬೇಕು. ಸೊ ಇದು ಕೇವಲ ವ್ಯಾಪಾರದ ವಿಷಯವಷ್ಟೇ ಅಲ್ಲ, ಇಲ್ಲಿ ಸೈನ್ಯ ಮತ್ತು ಸುರಕ್ಷತೆಯ ಭವಿಷ್ಯವು ಕೂಡ ಅಡಗಿದೆ. ಟ್ರಂಪ್ ಅವರ ಪ್ರಕಾರ ನಾವು ಸ್ನೇಹಿತರು, ಆದರೆ ಪಾಲುದಾರರಲ್ಲ. ಸ್ನೇಹದ ಹೆಸರಿನಲ್ಲಿ ವ್ಯಾಪಾರದಲ್ಲಿ ರಾಜಿ ಮಾಡಿಕೊಳ್ಳೋಕೆ ಆಗಲ್ಲ. ಇಲ್ಲಿ ಯಾರು ಶಕ್ತಿಶಾಲಿಗಳೋ ಅವರು ತಮ್ಮ ಶಕ್ತಿಯನ್ನು ತೋರಿಸುತ್ತಾರೆ. ಸೊ ಈಗ ಈ ಯುರೋಪ್ ಕೂಡ ತನ್ನ ಶಕ್ತಿಯನ್ನ ತೋರಿಸಬೇಕಿದೆ. ಹೀಗಾಗಿ ಯುರೋಪಿಯನ್ ಯೂನಿಯನ್ ಅಲ್ಲಿ ಒಂದು ಆಲೋಚನೆ ಗಟ್ಟಿಯಾಗಿದೆ. ಅದು ಏನಂದ್ರೆ, ಕೇವಲ ಅಟ್ಲಾಂಟಿಕ್ ಅಂದ್ರೆ ಅಮೆರಿಕ ಮೇಲೆ ಅವಲಂಬಿತವಾಗಿದ್ರೆ ಅದು ಆತ್ಮಹತ್ಯೆ ಮಾಡಿಕೊಂಡಂತೆ. ಆದ್ರೆ ಇಲ್ಲಿ ಅಮೆರಿಕ ಬಿಟ್ಟು ಚೀನಾದ ಕಡೆಗೆ ಹೋಗೋಣ ಅಂದ್ರೆ ಚೀನಾವನ್ನ ನಂಬು ಹಾಗಿಲ್ಲ. ಯಾಕಂದ್ರೆ ಬೆದರಿಕೆ ಹಾಕುವ ವಿಚಾರದಲ್ಲಿ ಚೀನಾ ಕೂಡ ಯಾರಿಗೂ ಕಮ್ಮಿಲ್ಲ. ಈ ಚೀನಾ ಮತ್ತು ಅಮೆರಿಕ ಎರಡು ಕೂಡ ಬೆದರಿಸುವ ವಿಚಾರದಲ್ಲಿ ಒಂದೇ ಆಗ್ಬಿಟ್ಟಿವೆ. ಸೊ ಇಂಥ ಸಮಯದಲ್ಲಿ ಯುರೋಪ್ಗೆ ಕಂಡಿದ್ದು ಒಂದೇ ಒಂದು ದಾರಿ, ಅದು ಭಾರತ. ಯಾಕಂದ್ರೆ ಅವರಿಗೆ ಭಾರತ ಒಂದು ಬಲವಾದ ಮತ್ತು ಸುರಕ್ಷಿತವಾದ ಆಯ್ಕೆ ಅಂತ ಅನಿಸಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಗೆಳೆಯರೆ, ಭಾರತ ಮತ್ತು ಯುರೋಪ್ ನಡುವೆ ನಡೀತಾ ಇರುವ ಈ ಇತಿಹಾಸದ ಅತಿ ದೊಡ್ಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಯುರೋಪ್ನ ಭಯದ ಅಗ್ರಿಮೆಂಟ್ ಅಂತಲೂ ಕರಿಬಹುದು. ಆದರೆ ಈ ಒಪ್ಪಂದದ ನಂತರ ಭಾರತ ಮತ್ತು ಯುರೋಪ್ ನಡುವೆ ಸೈನಿಕ ಸಹಕಾರ ಕೂಡ ಇನ್ನು ಗಟ್ಟಿಯಾಗಲಿದೆ ಅಂತ ಯುರೋಪಿಯನ್ ದೇಶಗಳು ಹೇಳ್ತಾ ಇವೆ. ಯಾಕಂದ್ರೆ ವ್ಯಾಪಾರ ಮತ್ತು ಸುರಕ್ಷತೆ ಎರಡು ಕೂಡ ಈಗ ಯುರೋಪಿಯನ್ ಯೂನಿಯನ್ನ ಮೊದಲ ಆದ್ಯತೆಯಾಗಿದೆ.
ಸೊ ಗೆಳೆಯರೆ, ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.